ಇವಾಗ ನಾವು ಯಾವುದೇ ಎಲೆಕ್ಟ್ರಾನಿಕ್ ಸಾಧನಗಳನ್ನು ನೋಡಿದ್ರೂ ಕೂಡ ಎಲ್ಲ ಎಲೆಕ್ಟ್ರಾನಿಕ್ ಸಾಧನಗಳಲ್ಲೂ ಕೂಡ ಒಂದು ಅರೆವಾಹಕವನ್ನು ಯೂಸ್ ಮಾಡ್ತಾರೆ. ಒಂದು ಅರೆವಾಹಕಗಳನ್ನು ಯೂಸ್ ಮಾಡ್ತಾರೆ ಅಥವಾ ಒಂದು ಸೆಮಿಕಂಡಕ್ಟರನ್ನು ಯೂಸ್ ಮಾಡ್ತಾರೆ. ಯಾವುದು ಹೆಚ್ಚಾಗಿ ಯೂಸ್ ಮಾಡ್ತಕ್ಕಂಥ ಸೆಮಿಕಂಡಕ್ಟರ್, ಯಾವ ಸೆಮಿಕಂಡಕ್ಟರನ್ನು ಹೆಚ್ಚಾಗಿ ಯೂಸ್ ಮಾಡ್ತಾರೆ ಅಂತ ಕೇಳಿದ್ರೆ ದಟ್ಸ್ ಅ ಸಿಲಿಕಾನ್. ಓಕೆ, ಸಿಲಿಕಾನನ್ನು ನಾವು ಅರೆವಾಹಕ ಅಥವಾ ಸೆಮಿಕಂಡಕ್ಟರ್, ಒಂದು ಲೋಹಾಬ ಅಥವಾ ಮೆಟಲಾಯ್ಡ್ ಅಂತ ಕರಿತೀವಿ. ಅಂದರೆ ಈ ಕಡೆಗೆ ಲೋಹಗಳ ಥರನೂ ಕೆಲಸ ಮಾಡಲ್ಲ, ಈ ಕಡೆಗೆ ಅಲೋಹಗಳ ಥರನೂ ಕೆಲಸ ಮಾಡಲ್ಲ. ಲೋಹಗಳ ಗುಂಪಿಗೂ ಸೇರಿಸಲ್ಲ, ಅಲೋಹಗಳ ಗುಂಪಿಗೂ ಸೇರಿಸಲ್ಲ, ಮಿಡಲ್. ಸೊ ಇಂಥ ಅರೆವಾಹಕಗಳನ್ನು ವಾಹಕತೆ ಹೆಚ್ಚಿಸ್ಬೇಕು. ನೆನಪಿಟ್ಕೊಳ್ಳಿ, ಸಿಕ್ಕಾಪಟ್ಟೆ ಇಂಥ ಎಕ್ಸಾಮಲ್ಲಿ ಕೇಳಿಲ್ಲ ಅನ್ನೋ ಹಾಗಿಲ್ಲ. ವಾಟ್ ಈಸ್ ಮೀನ್ ಬೈ ಡೋಪಿಂಗ್ ಅಂತ ಕೇಳಿದ್ದಾರೆ, ಅಥವಾ ಡೋಪಿಂಗ್ ವಿಧಾನ ಮಾಡೋದಕ್ಕೆ ರೀಸನ್ ಏನು ಅಂತ ಕೇಳಿದ್ದಾರೆ. ಓಕೆ, ಡೋಪಿಂಗ್ ಮಾಡೋದಕ್ಕೆ ಯಾವುದನ್ನ ಮಾಡ್ತಾರೆ ಅಂತ ಕೇಳಿದ್ರೆ ಸಿಲಿಕಾನ್ಗಳಿಗೆ ಮಾಡ್ತಾರೆ, ಜರ್ಮೇನಿಯಂಗೆ ಮಾಡ್ತಾರೆ, ಬೋರಾನ್ಗೆ ಮಾಡ್ತಾರೆ. ರೀಸನ್, ಇವೆಲ್ಲವೂ ಕೂಡ ಅರೆವಾಹಕಗಳು. ಇವುಗಳಲ್ಲಿ ಕಂಡಕ್ಟಿವಿಟಿನ ಹೆಚ್ಚು ಮಾಡಬೇಕು, ಗುಡ್ ಕಂಡಕ್ಟರ್ ಆಫ್ ಹೀಟ್ ಮಾಡಬೇಕು ಅಥವಾ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಮಾಡಬೇಕು ಅಂತ ಅಂದ್ಕೊಳ್ಳಿ. ಕಂಡಕ್ಟರ್ ಅಂದರೆ ಮೊದಲು ಗೊತ್ತಿರಬೇಕು. ಕಂಡಕ್ಟರ್ ಅಂದರೆ ಯಾವ ಲೋಹಗಳು ಅಥವಾ ಯಾವ ವಸ್ತು ತನ್ನ ಮೂಲಕ ವಿದ್ಯುತ್ತನ್ನು ಹರಿಯೋದಕ್ಕೆ ಬಿಡುತ್ತೋ, ಉಷ್ಣವನ್ನು ಹರಿಯೋದಕ್ಕೆ ಬಿಡುತ್ತೋ ಅವುಗಳನ್ನು ವಾಹಕಗಳು ಅಂತಾರೆ. ಆ ವಾಹಕ ಗುಣ ಇರೋದು ಲೋಹಗಳಿಗೆ. ಓಕೆ, ಹಾಗಾದರೆ ಅಂಥ ಎಲೆಕ್ಟ್ರಾನಿಕ್ ಸಾಧನಗಳಲ್ಲಿ ಯೂಸ್ ಮಾಡಿದೀವಿ ಅಂದರೆ ವಿದ್ಯುತ್ತನ್ನು ಹರಿಯೋ ಥರ ಮಾಡಬೇಕು. ವಿದ್ಯುತ್ತನ್ನು ಹರಿಯೋ ಥರ ಮಾಡಬೇಕು ಅಂದರೆ ಇವುಗಳಿಗೆ ವಾಹಕತೆಯನ್ನು ಹೆಚ್ಚಿಗೆ ಮಾಡಬೇಕು. ಓಕೆ, ಹಾಗಾದರೆ ಇಂಥ ಸಿಲಿಕಾನ್ಗಳಿಗೆ ಕೆಲವೊಂದಿಷ್ಟು ಇಂಪ್ಯೂರಿಟೀಸ್ ಅಂದರೆ ಬೇರೊಂದು ಲೋಹಗಳನ್ನು ಹಾಕಿ ಬೇರೊಂದು ಲೋಹಗಳನ್ನು ಮಿಕ್ಸ್ ಮಾಡಿ ಅವುಗಳ ವಾಹಕತೆಯನ್ನು ಹೆಚ್ಚಿಸೋದಕ್ಕೆ ನಾವು ಡೋಪಿಂಗ್ ಅಂತೀವಿ. ನಿಮ್ಮ ಎಕ್ಸಾಮಲ್ಲಿ ಅರೆವಾಹಕಗಳಿಗೆ ವಾಹಕತೆಯನ್ನು ಹೆಚ್ಚಿಸಲು ಕಲಬೆರಕೆಯನ್ನು ಆ್ಯಡ್ ಮಾಡೋದನ್ನು, ಇಂಪ್ಯೂರಿಟೀಸನ್ನು ಆ್ಯಡ್ ಮಾಡೋದನ್ನ ಡೋಪಿಂಗ್ ಅಂತ ಕರಿತೀವಿ ಅಂತ ಕೇಳ್ತಾರೆ. ಅಂಥ ಡೋಪಿಂಗ್ ಸಿಸ್ಟಮಲ್ಲಿ ಎಷ್ಟು ಆ್ಯಡ್ ಮಾಡಬೇಕು, ಎಷ್ಟು ಜರ್ಮೇನಿಯಂಗೆ ಎಷ್ಟು ಇಂಪ್ಯೂರಿಟೀಸನ್ನು ಆ್ಯಡ್ ಮಾಡಬೇಕು, ಹೇಗೆ ಸಪ್ರೇಷನ್ ಟೆಕ್ನಿಕ್ಸನ್ನು ಯೂಸ್ ಮಾಡಬೇಕು ಅಂತ ಅನಲೈಸ್ ಮಾಡ್ತೀವಿ. ಆ್ಯಂಡ್ ಅಲ್ಲಿ ಇನ್ನೊಂದು ಫುಡ್ ಆ್ಯಂಡ್ ಡ್ರಗ್ಸ್. ನಾವು ತಿನ್ನೋವಂಥ ಆಹಾರದಲ್ಲಿ ಬೇಕಾದಷ್ಟು ಫುಡ್ಗಳಿದೆ. ಗ್ಲೂಕೋಸ್ ಎಷ್ಟಿದೆ, ಪ್ರೋಟೀನ್ಸ್ ಎಷ್ಟಿದೆ, ಲಿಪಿಡ್ ಎಷ್ಟಿದೆ, ಯಾವ ಕಂಟೆಂಟ್ ಎಷ್ಟಿದೆ, ಸ್ಟಾರ್ಚ್ ಎಷ್ಟಿದೆ. ಅನ್ನ ತಿನ್ನಬೇಡಿ ಶುಗರ್ ಪೇಷಂಟ್ಸ್ ಅಂತ ಹೇಳ್ತಾರೆ. ರೀಸನ್, ಹೈ ಗ್ಲೂಕೋಸ್ ಇದೆ. ಹೈ ಗ್ಲೂಕೋಸ್ ಇದೆ ಅಂದರೆ ನಂಗೆ ತೋರಿಸಿ, ದಟ್ ಈಸ್ ಟೆಸ್ಟ್, ಅನಲೈಸ್ ಮಾಡೋದು. ಓಕೆ, ನಾವು ತಿನ್ನೋ ಪ್ರೋಟೀನ್, ಆಹಾರದಲ್ಲಿ ಪ್ರೋಟೀನ್ಸ್ ಇದೆ, ಪ್ರೋಟೀನ್ಸ್ ಎಷ್ಟಿದೆ ಅಂತ ತೋರಿಸಿ, ನಿಜವಾಗ್ಲೂ ಇದೆಯಾ ಅಂತ ತೋರಿಸಿ, ದಟ್ ಈಸ್ ಪ್ರೋಟೀನ್ ಟೆಸ್ಟ್. ಟೆಸ್ಟ್ಗಳನ್ನು ಮಾಡಿಬಿಟ್ಟು ಅನಲೈಸ್ ಮಾಡೋದು. ಹಾಗಾದರೆ ಕೆಲವೊಂದಿಷ್ಟು ಫುಡ್ಡು ಟೆಸ್ಟ್, ಆ ಫುಡ್ಡು ಟೆಸ್ಟ್ಗಳನ್ನು ಮಾಡಿಬಿಟ್ಟು ಏನು ಮಾಡೋದು, ಅನಲೈಸ್ ಮಾಡೋದು. ಟಾಯ್ಸ್ಗಳು ಕೂಡ ಹಾಗೇನೆ. ಟಾಯ್ಸ್ಗಳು ಯೂಶ್ವಲ್ ಆಗಿ ಪ್ಲಾಸ್ಟಿಕ್ಸ್ಗಳಿಂದನೋ ಅಥವಾ ಕೆಲವೊಂದಿಷ್ಟು ಇಂದನೋ ಮಾಡಿರ್ತಾರೆ. ಕ್ಲೇಸಲ್ಲಿ ಯೂಸ್ ಮಾಡ್ಕೊಂಡು ಮಾಡ್ತಾರಲ್ವಾ. ಸೊ ಎಷ್ಟು ಪ್ರಮಾಣದಲ್ಲಿ ಯೂಸ್ ಮಾಡಬೇಕು, ಹೇಗೆ ಯೂಸ್ ಮಾಡಬೇಕು, ಏನು ಕಾಂಪೋಸಿಷನ್ಸ್ ಇದೆ, ಏನು ಸಂಯೋಜನೆ ಇದೆ, ರಾಸಾಯನಿಕ ವಸ್ತುಗಳ ಪ್ರಮಾಣ ಎಷ್ಟಿದೆ, ಓಕೆ, ಅವುಗಳ ಸಂಯೋಜನೆ ಎಷ್ಟಿದೆ, ಓಕೆ, ಅವುಗಳಲ್ಲಿರ್ತಕ್ಕಂಥ ಮಾಲಿಕ್ಯೂಲ್ಸ್ಗಳ ಪ್ರಮಾಣ ಎಷ್ಟು, ಆ ರಾಸಾಯನಿಕ ವಸ್ತುವಿನ ಕೆಪಾಸಿಟಿ ಎಷ್ಟು, ಓಕೆ, ಆ ರಾಸಾಯನಿಕ ವಸ್ತುವಿನ ಹೇಗೆ ಸೆಪರೇಷನ್ ಮಾಡೋದು, ನಿಮಗೆ ನೆಕ್ಸ್ಟ್ ಹೇಳ್ತೀನಿ ಸಪ್ರೇಷನ್ ಟೆಕ್ನಿಕ್ ಅಂತ, ಹೇಗೆ ಸಪ್ರೇಷನ್ ಮಾಡೋದು. ಈ ಥರ ನಾವೆಲ್ಲ ಸ್ಟಡಿ ಮಾಡುವಂಥ ಒಂದು ವಿಭಾಗವನ್ನು ಅನಲಿಟಿಕಲ್ ಕೆಮಿಸ್ಟ್ರಿ, ವಿಶ್ಲೇಷಣಾತ್ಮಕ ರಸಾಯನಶಾಸ್ತ್ರ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಐ ಹೋಪ್ ಇದು ಗೊತ್ತಾಯಿತು ಅಂತ ಅನ್ಕೋತೀನಿ. ಸೊ ನೆಕ್ಸ್ಟ್ ಒನ್ ಬಯೋಕೆಮಿಸ್ಟ್ರಿ ಅಂತ ಓದ್ತೀವಿ, ಅಥವಾ ಬಯೋಲಾಜಿಕಲ್ ಕೆಮಿಸ್ಟ್ರಿ ಅಂತ. ಓಕೆ, ಏನು ಬಯೋಲಾಜಿಕಲ್ ಕೆಮಿಸ್ಟ್ರಿ ಅಂತ ಹೇಳಿದ್ರೆ ಜೈವಿಕ ರಸಾಯನಶಾಸ್ತ್ರ ಅಂತ ಹೇಳ್ತೀವಿ. ಹೆಸರೇ ಹೇಳ್ತಾ ಇದೆ ಜೈವಿಕ. ಜೈವಿಕ ಅಂದರೆ ಬಯೋ ಅಂಥೇಳಿ ಅರ್ಥ. ಬಯೋ ಒಳಗಡೆ ಏನು ಸ್ಟಡಿ ಮಾಡ್ತೀವಿ, ಯಾವುದೋ ಒಂದು ಪ್ರಾಣಿಯ ದೇಹ ರಚನೆ, ಯಾವುದೋ ಒಂದು ಸಸ್ಯದ ದೇಹ ರಚನೆ, ಅದರ ಅನಾಟಮಿ, ಯಾವ ಜೀವಕೋಶ ಇದೆ, ಯಾವುದರಿಂದ ಆಗಿದೆ, ಯಾವ ರಾಸಾಯನಿಕ ವಸ್ತು ಇದೆ, ಹೇಗೆ ಟ್ರಾನ್ಸ್ಫರ್ ಆಗ್ತಾ ಇದೆ, ಇದನ್ನು ನಾವು ಬಯಾಲಜಿ ಅಂತ ಕರಿತೀವಿ. ಹೌದಾ? ಹಾಗಾದರೆ ಸೊ ವ್ಯಕ್ತಿಯ ದೇಹ ರಚನೆಗಳ ಬಗ್ಗೆ
ಓಕೆ. ಸೊ ಅವುಗಳಲ್ಲಿ ಇರ್ತಕ್ಕಂಥ ದೇಹದಲ್ಲಿ ಇರ್ತಕ್ಕಂಥ ರಾಸಾಯನಿಕ ವಸ್ತುಗಳ ಬಗ್ಗೆ ನಿಮಗೆ ಗೊತ್ತಿರ್ಬೋದು. ನಾವು ಅನ್ಕೋತೀವಿ ನಮ್ಮ ಬಾಡಿಲಿ ರಾಸಾಯನಿಕ ವಸ್ತುಗಳಿಲ್ಲ ಅಂತ. ನೆನ್ಪಿಟ್ಕೊಳ್ಳಿ, ಮನುಷ್ಯನ ದೇಹದ ಪ್ರತಿ ಜೀವಕೋಶ ಆಗಿರೋದು ಕೆಮಿಕಲ್ಸ್ ಇಂದನೇ. ಕಾರ್ಬನ್ ಇದೆಯಾ, ಆಕ್ಸಿಜನ್ ಇದೆಯಾ, ನಮ್ಮ ಬಾಡಿಲಿ ಹೈಡ್ರೋಜನ್ ಇದೆಯಾ, ನೈಟ್ರೋಜನ್ ಇದೆಯಾ, ಹಾಗಾದ್ರೆ ನಾವು ಕೆಮಿಕಲ್ ಓರಿಯೆಂಟೆಡ್ ಅಲ್ವಾ. ಸೊ ದ ಗ್ರೇಟೆಸ್ಟ್ ಸೈಂಟಿಸ್ಟ್ ಒಬ್ರು ಇದ್ದಾರೆ, ಯಾರು ಅಂದರೆ ಒಪ್ಯಾರಿನ್ ಮತ್ತು ಹಾಲ್ಡಿನ್ ಅನ್ನುವಂಥ ಸೈಂಟಿಸ್ಟ್. ಓಕೆ, ಇದು ನೆನ್ಪಿಟ್ಕೊಳ್ಳಿ, ಜನರಲ್ ಆಗಿ ಹೇಳ್ತಾ ಇದ್ದೀನಿ. ಸೊ ಒಪ್ಯಾರಿನ್ ಮತ್ತು ಹಾಲ್ಡಿನ್ ಅನ್ನುವಂಥ ಸೈಂಟಿಸ್ಟ್ಗಳು, ಒಪ್ಯಾರಿನ್ ಮತ್ತು ಹಾಲ್ಡಿನ್ ಅನ್ನುವಂಥ ಸೈಂಟಿಸ್ಟ್ಗಳು, ಈ ಒಪ್ಯಾರಿನ್ ಮತ್ತು ಹಾಲ್ಡಿನ್ ಅನ್ನೋ ಸೈಂಟಿಸ್ಟ್ಗಳು ಒಂದು ಸಿದ್ಧಾಂತವನ್ನು ಹೇಳ್ತಾರೆ. ಏನು? ಜೀವ ರಾಸಾಯನಿಕವಾದ ಬಯೋಕೆಮಿಕಲ್ ಥಿಯರಿ ಅಂತ ಹೇಳ್ತಾರೆ. ಸೊ ಈ ಬಯೋಕೆಮಿಕಲ್ ಥಿಯರಿ ಏನು ಹೇಳತ್ತಪ್ಪ ಅಂತ ಕೇಳಿದ್ರೆ 1922 ಒಳಗಡೆ ಗೌರ್ಮೆಂಟ್ ಈ ಸಿದ್ಧಾಂತವನ್ನು ಒಪ್ಕೊಳ್ಳುತ್ತೆ, ಬಯೋಕೆಮಿಕಲ್ ಥಿಯರಿ ಅಂತ ಹೇಳ್ಬಿಟ್ಟು. ಏನು ಹೇಳ್ತಾರೆ ಅವ್ರ ಥಿಯರಿನಲ್ಲಿ? ಇಲ್ಲ, ನಾವು ಅಂದ್ಕೊಂಡಿದ್ದೆಲ್ಲ ಸುಳ್ಳು, ಭೂಮಿನ ಯಾರೋ ದೇವರು ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳ್ತಾರೆ, ಕೆಲವರು ಪಂಚಭೂತಗಳಿಂದ ಆಗಿದೆ ಅಂತ ಹೇಳ್ತಾರೆ, ಕೆಲವರು ಬೇರೆ ಗ್ರಹಗಳಿಂದ ಬಿದ್ದಿರೋ ಬೀಜಗಳಿಂದ ಪ್ರಾಣಿಗಳು ಸಸ್ಯಗಳು ಉತ್ಪತ್ತಿ ಆಗಿದೆ ಅಂತ ಹೇಳ್ತಾರೆ, ಕೆಲವೊಬ್ರು ಶಾಪದಿಂದ ಉತ್ಪತ್ತಿ ಆಗಿದೆ ಅಂತ ಹೇಳ್ತಾರೆ. ಅದೆಲ್ಲನೂ ಸುಳ್ಳೆ. ಆಸ್ ಪರ್ ದ ಬಿಗ್ ಬ್ಯಾಂಗ್ ಥಿಯರಿ, ನಾವು ಅಥವಾ ಪ್ರತಿಯೊಂದು ಜೀವಿನ ಸೃಷ್ಟಿಯಾಗಿರೋದು ಕೆಮಿಕಲ್ಸಿಂದ ಅಂತ ಹೇಳುತ್ತೆ. ಓಕೆ, ಹಾಗಾದರೆ ಇವರ ಸಿದ್ಧಾಂತದ ಪ್ರಕಾರ ಕೆಮಿಕಲ್ಸಿಂದ ನಮ್ಮ ಬಾಡಿ ಉತ್ಪತ್ತಿ ಆಗಿದೆ ಅನ್ನೋದು 100% ಟ್ರೂ. ರೀಸನ್, ನಾನೊಂದು ಚಿಕ್ಕ ಜೀವಕೋಶ ತೊಗೊಂಡು ಮೈಕ್ರೋಸ್ಕೋಪಲ್ಲಿ ನೋಡಿದ್ರೆ ಅದರಲ್ಲೂ ಕೂಡ ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್ ಕಾಂಪೋಸಿಷನ್ ಇರ್ತಕ್ಕಂಥ ಎಷ್ಟು ರಚನೆಗಳಿರುತ್ತೆ. ನಮ್ಮ ಬಾಡಿಲಿ ಪ್ರೋಟೀನ್ಸ್ ಇದೆ, ಕೆಮಿಕಲ್, ಅದನ್ನು ತಿನ್ನೋ ಆಹಾರದಲ್ಲಿ ಕಾರ್ಬನ್ ಕಂಟೆಂಟ್ ಇದೆ, ಅದು ಕೆಮಿಕಲ್ಲೇ. ಉಸಿರಾಟದಲ್ಲಿ ಕಾರ್ಬನ್ ಇದೆ, ಅದು ಕೆಮಿಕಲ್ಲೇ. ನಮ್ಮ ಇಡೀ ದೇಹದ ಮೂಲ ಘಟಕ ಅನುವಂಶೀಯ ವಸ್ತು ಕ್ರೋಮೋಸೋಮ್ಸು, ಜೀನ್ಸ್ ಅಂತ ಏನು ಹೇಳ್ತೀವಿ, ಆ ಜೀನ್ಸ್ ಕೂಡ ಒಂದು ಪ್ರೋಟೀನ್ಸಿಂದ ಆಗಿರ್ತಕ್ಕಂಥ ರಾಸಾಯನಿಕ ವಸ್ತುನೇ. ಹಾಗಿದ್ದಾಗ ನಮ್ಮ ಬಾಡಿ ಒಳಗಡೆ ನಾವು ಪ್ರತಿಯೊಂದು ವಸ್ತುವನ್ನು ನೋಡಿದ್ರೂ ಕೂಡ ರಾಸಾಯನಿಕ ವಸ್ತುವನ್ನೇ ನೋಡ್ತೀವಿ ಅಂತ ಅರ್ಥ. ಇಟ್ ಮೇ ಬಿ DNA ಆಗಿರ್ಬೋದು. ಇಲ್ಲೊಂದಿಷ್ಟು ಎಕ್ಸಾಂಪಲ್ ಕೊಟ್ಟಿದ್ದೀನಿ ನೋಡಿ. ಸೊ ಲಿವಿಂಗ್ ಆರ್ಗ್ಯಾನಿಸಮ್ಸ್, ಕಾರ್ಬನ್ ಇರುತ್ತೆ, ಹೈಡ್ರೋಜನ್ ಇರುತ್ತೆ, ಆಕ್ಸಿಜನ್ ಇರುತ್ತೆ, ನೈಟ್ರೋಜನ್ ಇರುತ್ತೆ. ಎಕ್ಸಾಕ್ಟ್ಲಿ ರೈಟ್. ಸೊ ಈ ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನನ್ನು ನಮ್ಮ ಆಹಾರದಲ್ಲಿರ್ತಕ್ಕಂಥ ಮೇಜರ್ ನ್ಯೂಟ್ರಿಯೆಂಟ್ಸ್, ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಕರಿತೀವಿ, ಬೃಹತ್ ಪೋಷಕಾಂಶ ಅಂತ. ಯಾವುದೇ ವಸ್ತು ತಗೊಂಡ್ರೂ ಅದಿದ್ದೇ ಇರುತ್ತೆ. ಸೊ ದೆನ್ ಡಿಪೆಂಡ್ಸ್ ಆನ್ ದ ಮಾಲಿಕ್ಯೂಲ್ ಆಫ್ DNA ಆ್ಯಂಡ್ RNA ಇನ್ಹೆರಿಟೆನ್ಸ್. ಅಂದರೆ ಇನ್ಹೆರಿಟೆನ್ಸ್ ಇನ್ ದ ಸೆನ್ಸ್ ಅನುವಂಶೀಯತೆ ಅಂಥೇಳಿ ಅರ್ಥ. ಸೊ ನಮ್ಮಲ್ಲಿ ತಂದೆ ತಾಯಿಯಿಂದ ಬಂದಿರತಕ್ಕಂಥ ಎಷ್ಟೋ ಗುಣಗಳಿದೆ ಹೆರಿಡಿಟಿಯಿಂದ. ಅವ್ರ ಹೇರ್ಸ್ ತುಂಬ ಉದ್ದ ಇದೆ, ಹೆರಿಡಿಟಿಯಿಂದ ಬಂದಿದೆ ಅವರಿಗೆ. ಅವರು ತುಂಬ ಕಫ ಇದೆ, ಹೆರಿಡಿಟಿ ಪ್ರಾಬ್ಲಮ್. ಅವರಿಗೆ ಸ್ಕಿನ್ ಏನೋ ಡಾರ್ಕ್ ಆಗಿದೆ, ಹೆರಿಡಿಟಿ ಪ್ರಾಬ್ಲಮ್. ಅಥವಾ ಸಮಥಿಂಗ್ ಏನೋ ಪ್ರಾಬ್ಲಮ್ ಇದೆ, ಹೆರಿಡಿಟಿ ಪ್ರಾಬ್ಲಮ್ ಅಂತ ಹೇಳ್ತೀವಲ್ವಾ. ಏನು ಹಾಗಂತ ಅಂದರೆ ಅನುವಂಶೀಯವಾಗಿ ತಂದೆ ತಾಯಿಯಿಂದ ಬಂದಿರತಕ್ಕಂಥ ಗುಣ. ಹೇಗೆ? ಸೊ ಇಟ್ ಮೇ ಬಿ DNA ಆಗಿರ್ಬೋದು, ಅರ್ಧ RNA ಆಗಿರ್ಬೋದು. DNA, RNA, ಜೀನ್ಸ್, ಕ್ರೋಮೋಸೋಮ್ಸ್ಗಳನ್ನು ಅನುವಂಶೀಯ ವಸ್ತುಗಳು ಅಂತ ಹೇಳ್ತೀವಿ. ಅಂಥ ಅನುವಂಶೀಯ ವಸ್ತುಗಳಲ್ಲೂ ಕೂಡ ಯಾರಿದ್ದಾರೆ ಅಂದರೆ ರಾಸಾಯನಿಕಗಳಿದೆ. ಯಾವುದಿದೆ ಹಾಗಾದರೆ ನೋಡಿ, DNA ಅಂತ ಅನ್ನೋದು ಯಾವುದರ ಕಾಂಪೋಸಿಷನ್ನು? DNA ಅಂತ ಅನ್ನೋದು ಅಥವಾ RNA ಅಂತ ಅನ್ನೋದು ಬೇಸಿಕಲಿ ಯಾವುದರ ಕಾಂಪೋಸಿಷನ್ಸ್ ಆಗಿದೆ ಅಂತ. ಓಕೆ, ಸೊ ಹಾಗಾದರೆ DNA ಅನ್ನೋದು ಒಂದು ಸ್ಪೆಷಲ್ ಆಗಿರ್ತಕ್ಕಂಥ ಕಾರ್ಬೋಹೈಡ್ರೇಟ್, ದಟ್ ಈಸ್ ಗ್ಲೂಕೋಸ್. ನಾವು ಯೂಶುವಲ್ ಆಗಿ ಕಾರ್ಬೋಹೈಡ್ರೇಟ್ಸ್ಗಳನ್ನು ಶುಗರ್ಸ್ ಅಂತಲೇ ಕನ್ಸಿಡರ್ ಮಾಡ್ತೀವಿ. ಸೊ ಒಂದು ಶುಗರ್ ಕಂಟೆಂಟಿಂದ ಆಗಿದೆ. ಓಕೆ, ಇದು ಲಾಸ್ಟ್ ಟೈಮ್ FDA ನೋಡಿ, FDA 21ನಲ್ಲಿ ಕ್ವಶನ್ ಆಗಿದೆ, ನೆನಪಿಟ್ಕೊಳ್ಳಿ. ಓಕೆ, ಶುಗರಿಂದ ಆಗಿದೆ, ಪ್ಲಸ್ ಫಾಸ್ಫೇಟಿಂದ ಆಗಿದೆ. ಈ ಫಾಸ್ಫರಸ್ ಅನ್ನೋದು ಕೂಡ ಕೆಮಿಕಲ್ಸೇ. ಓಕೆ, ಇನ್ನೊಂದು ನೈಟ್ರೋಜನ್ ಬೇಸಸ್ಗಳಿಂದ ಆಗಿದೆ, ಅಂದರೆ ನೈಟ್ರೋಜನ್ ಕ್ಷಾರಗಳು ಅಂತ ಕರಿತೀವಿ ಕನ್ನಡದಲ್ಲಿ. ಸೊ ಹಾಗಾದರೆ ಒಂದು ಎಕ್ಸಾಂಪಲ್ ತಗೊಳ್ಳೋಣ, ಶುಗರ್ ಅಂತ. ಶುಗರ್ ಅಂದರೆ ಸ್ವೀಟ್. ಹಾಗಾದರೆ ಶುಗರ್ ಕಂಟೆಂಟ್ ಇರುವಂಥ ಆಹಾರ ಯಾವುದು? ಕಾರ್ಬೋಹೈಡ್ರೇಟ್ಸ್ಗಳು ಅಂತ. ಓಕೆ, ನಮಗೆ ಗೊತ್ತಿರೋವಂಥದ್ದು ಯಾವುದು? ಗ್ಲೂಕೋಸ್, ಗ್ಯಾಲಕ್ಟೋಸ್, ಫ್ರಕ್ಟೋಸ್. ಅದನ್ನು ಬಿಟ್ಟು ಇನ್ನೊಂದು ಸ್ಪೆಷಲ್ ಆಗಿರುವಂಥ ಒಂದು ಸಿಹಿ ಕಾರಕ ಇದೆ, ಫ್ರಕ್ಟೋಸ್ ಅಂತ. ಓಕೆ ನೋಡಿ, ಫ್ರಕ್ಟೋಸ್ ಕಾರ್ಬನ್ನ 5 ಅಣುಗಳನ್ನು ಹೊಂದಿರತಕ್ಕಂಥ ಆಹಾರದ ಘಟಕಗಳನ್ನು ನಾವು ಪೆಂಟೋಸ್ ಶುಗರ್ ಅಂತ ಕರಿತೀವಿ.
ಪೆಂಟಾ ಅಂದರೆ 5 ಅಂತ. ಸೊ ಆ ಪೆಂಟೋ ಶುಗರ್ಗೆ ಒಂದು ಎಕ್ಸಾಂಪಲ್ ಬಂದ್ಬಿಟ್ಟು ರೈಬೋಸ್ ಅಂತ. ಆ ಪೆಂಟೋಸ್ ಶುಗರ್ಗೆ ಒಂದು ಎಕ್ಸಾಂಪಲ್ ಬಂದು ರೈಬೋಸ್. ಹಾಗಾದರೆ ಈ ರೈಬೋಸ್ ಅನ್ನೋದು ಕೂಡ ಒಂದೇನಾಗಿದೆ ಅಂತ ಕೇಳಿದ್ರೆ ಕೆಮಿಕಲ್. ಹಾಗಾದರೆ ಸೂತ್ರ ಏನು? C5H10 ಆಸ್ ವೆಲ್ ಆಸ್ O5. ಹಾಗಾದರೆ ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್. ಹಾಗಾದರೆ ಇದರಲ್ಲೂ ಕೂಡ ಕೆಮಿಕಲ್ಸ್ ಇದೆ ಅಂತ ಅರ್ಥ ತಾನೆ? ಓಕೆ, ದೆನ್ ಇನ್ವಾಲ್ವ್ಸ್ pH ಹಾರ್ಮೋನ್ಸ್ ಆ್ಯಂಡ್ ಗ್ಯಾಸ್ ಎಕ್ಸ್ಚೇಂಜ್. ಏನು pH ಅಂದರೆ? ಸೊ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ದ್ರವರೂಪದ ವಸ್ತು, ನಮ್ಮ ಬಾಯಲ್ಲಿ ಉತ್ಪತ್ತಿ ಆಗೋ ಲಾಲರಸ ಆಗಿರ್ಬೋದು, ಓಕೆ, ಅಥವಾ ನಮ್ಮ ಜಠರದಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಹೈಡ್ರೋಕ್ಲೋರಿಕ್ ಆಮ್ಲ ಆಗಿರ್ಬೋದು, ಲಿವರಲ್ಲಿ ಉತ್ಪತ್ತಿ ಆಗೋ ಪಿತ್ತರಸ ಆಗಿರ್ಬೋದು, ಎಲ್ಲದಕ್ಕೂ ಕೂಡ pH ಇದೆ. pH ಅಂದರೆ ಪೊಟೆನ್ಷಿಯಲ್ ಆಫ್ ಹೈಡ್ರೋಜನ್ ಅಂತ, ಅಂದರೆ ಹೈಡ್ರೋಜನ್ನ ಒಂದು ಕೆಪಾಸಿಟೀಸ್. ಓಕೆ, ಹಾಗಾದರೆ ಹೈಡ್ರೋಜನ್ ಅದು ಕೂಡ ಒಂದು ಕೆಮಿಕಲ್ಲೇ ಆಗಿದೆ. ಓಕೆ, ಗ್ಯಾಸಸ್ ಎಕ್ಸ್ಚೇಂಜ್. ಎಕ್ಸಾಕ್ಟ್ಲಿ, ನಾವು ಗ್ಯಾಸಸನ್ನು ಎಕ್ಸ್ಚೇಂಜ್ ಮಾಡ್ತೀವಿ ಉಚ್ಛ್ವಾಸ ನಿಶ್ವಾಸದ ಮುಖಾಂತರ. ಸೊ ದಟ್ ಈಸ್ ಆಲ್ಸೋ ಹೋಮಿಯೋಸ್ಟಾಸಿಸ್ ಪ್ರೊಸೆಸ್. ಹೋಮಿಯೋಸ್ಟಾಸಿಸ್ ಪ್ರೊಸೆಸ್ ಅಂತ ಹೇಳಿದ್ರೆ pH ಪ್ರೊಸೆಸ್ ಆಗಿರ್ಬೋದು, ನಮ್ಮ ದೇಹದಲ್ಲಿರ್ತಕ್ಕಂಥ ಹಾರ್ಮೋನ್ಸ್ಗಳಾಗಿರ್ಬೋದು, ಗ್ಯಾಸಸ್ ಎಕ್ಸ್ಚೇಂಜಸ್ ಆಗಿರ್ಬೋದು. ದೆನ್ ಇನ್ವಾಲ್ವ್ಸ್ ಆ್ಯಸಿಡ್ ಬೇಸಸ್ ವಿಟಮಿನ್ಸ್ ಮಿನರಲ್ಸ್. ನಮ್ಮ ಬಾಡಿ ಒಳಗಡೆ ಡೈಜೆಷನಲ್ಲಿ ಎಷ್ಟೊಂದು ವಿಟಮಿನ್ಸ್ಗಳಿದೆ, ಆ್ಯಸಿಡ್ಗಳಿದೆ, ಬೇಸಸ್ಗಳಿದೆ. ನಾರ್ಮಲ್ ಆಗಿ ಅಡುಗೆ ಸೋಡಾ ಯೂಸ್ ಮಾಡ್ತೀವಿ, ಅದು ಒಂದು ಬೇಸ್. ನಿಂಬೆಹಣ್ಣು ತಿಂತೀವಿ, ಅದು ಒಂದು ಆ್ಯಸಿಡ್. ಟೊಮ್ಯಾಟೊ ತಿಂತೀವಿ, ಅದು ಒಂದು ಆ್ಯಸಿಡ್. ಯಾವ್ಯಾವ ಆ್ಯಸಿಡ್ಗಳು ಬೇಸಸ್ ಇದೆ ಅಂತ ಹೇಳಿಬಿಟ್ಟು ನಿಮಗೆ ನೆಕ್ಸ್ಟ್ ಚಾಪ್ಟರ್ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಅಂತ ಒಂದು ವಿಶೇಷವಾದ ಪಾಠ ಇದೆ, ಅಲ್ಲಿ ಗೊತ್ತಾಗುತ್ತೆ. ಹಾಗೆಯೇ ಪ್ರತಿಯೊಂದು ಈವನ್ ಹಣ್ಣು, ಯಾವುದೇ ಒಂದು ಕಾಯಿ ಹಣ್ಣಾಗಬೇಕು ಅಂದ್ರೂ ನನಗೇನು ಬೇಕು? ಕೆಮಿಕಲ್ಲೇ ಬೇಕು, ದಟ್ ಈಸ್ ಇಥಲಿನ್, ಹೈಡ್ರೋಕಾರ್ಬನ್. ಓಕೆ, ಹಾಗಾಗಿ ಮನುಷ್ಯನ ಅಥವಾ ಸಸ್ಯಗಳ, ಪ್ರಾಣಿ ಮತ್ತು ಸಸ್ಯಗಳ ದೇಹದ ಮಾರ್ಪಾಡು, ರಚನೆ ಎಲ್ಲವೂ ಆಗಿರೋದು ಕೆಮಿಕಲ್ಸಿಂದಾನೆ. ಅಂಥ ಕೆಮಿಕಲ್ಸ್ಗಳ ಬಗ್ಗೆ ಸ್ಟಡಿ ಮಾಡೋದು, ಆ ದೇಹ ರಚನೆಗಳ ಬಗ್ಗೆ ಅಧ್ಯಯನ ಮಾಡೋದನ್ನೇ ನಾವು ಬಯೋಲಾಜಿಕಲ್ ಕೆಮಿಸ್ಟ್ರಿ ಅಂತ ಹೇಳ್ತೀವಿ. ಓಕೆ, ದೆನ್ ಸೊ ಇನ್ನೊಂದಿತ್ತಲ್ವಾ ಇಂಡಸ್ಟ್ರಿಯಲ್ ಕೆಮಿಸ್ಟ್ರಿ ಅಂತ. ಅಂದರೆ ಕೈಗಾರಿಕಾ ರಸಾಯನಶಾಸ್ತ್ರ ಅಂತ ಓದ್ತೀವಿ ನಾವು. ಹೆಸರೇ ಹೇಳ್ತಾ ಇದೆ ಕೈಗಾರಿಕಾ, ಇಂಡಸ್ಟ್ರಿಯಲ್ ಅಂತ ಅಲ್ವಾ? ಸೊ ಯೂಶಲ್ ಆಗಿ ನಾವು ಟೆಕ್ನಾಲಜಿ ಓರಿಯೆಂಟೆಡ್ ಆಗಿ ಇಂಡಸ್ಟ್ರಿನ ರೆಡ್ ಟೆಕ್ನಾಲಜಿ, ರೆಡ್ ಕಲರಿಂದ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, ಸೊ ಹಾಗಾದರೆ ಈ ಇಂಡಸ್ಟ್ರಿ ಅಂದರೆ ಹೈಯೆಸ್ಟ್ ನಮಗೆ ನೆನಪಾಗೋದು ಮೆಡಿಸಿನ್ಸ್ಗಳು. ಓಕೆ, ಇಂಡಸ್ಟ್ರಿಯಲ್ ಇನ್ ದ ಸೆನ್ಸ್ ಮೆಡಿಸಿನ್ಸ್ಗಳನ್ನು ಪ್ರಿಪೇರ್ ಮಾಡೋದಾಗಿರ್ಬೋದು. ಈ ಮೆಡಿಸಿನ್ಸಲ್ಲೂ ಕೂಡ ಕೆಮಿಕಲ್ಸ್ ಇದೆ. ಯಾವುದೇ ಟ್ಯಾಬ್ಲೆಟ್ ಮೇಲ್ಗಡೆ ಇದ್ರೂ ಕೆಮಿಕಲ್ ಹೆಸರು ಕೊಟ್ಟಿರ್ತಾರೆ, ಯಾವುದೇ ಶಿರಪ್ಗಳ ಮೇಲಾದರೂ ಕೂಡ ಕೆಮಿಕಲ್ ಹೆಸರನ್ನ ಕೊಟ್ಟಿರ್ತಾರೆ. ಆ್ಯಸ್ ವೆಲ್ ಆಸ್ ಟಾಯ್ಸ್, ಕ್ಲಾತ್ಸ್, ಬಟ್ಟೆ. ಹೌದಾ? ಟಾಯ್ಸ್ ಅಂದರೆ ಆಟದ ಸಾಮಾನುಗಳು. ಓಕೆ, ಸೊ ಇಟ್ ಮೇ ಬಿ ಬೇಕಾದಾಗಿರ್ಬೋದು, ವಾಟ್ ಎವರ್. ಪ್ಲಾಸ್ಟಿಕ್ಸ್ಗಳನ್ನು ಪ್ರಿಪೇರ್ ಮಾಡೋದಾಗಿರ್ಬೋದು. ಪ್ಲಾಸ್ಟಿಕ್ಕಲ್ಲೂ ಕೂಡ ಬೇಕಾದಷ್ಟು ಥರದ ಪ್ಲಾಸ್ಟಿಕ್ ಇದೆ. ನಿಮಗೆ ಕೆಮಿಸ್ಟ್ರಿ ಸಿಲೆಬಸ್ ಮುಗಿಸೋರಿಗೆ ಗೊತ್ತಾಗುತ್ತೆ. ಥರ್ಮೋಪ್ಲಾಸ್ಟಿಕ್, ಥರ್ಮೋಸೆಟಿಂಗ್ ಪ್ಲಾಸ್ಟಿಕ್. ಈ ಕಡೆ ಕ್ಲಾತ್ಸಿಗೆ ಬಂದರೆ ರಯಾನ್ ಕ್ಲಾತ್, ನೈಲಾನ್ ಕ್ಲಾತ್, ಪಾಲಿಸ್ಟರಿನ್, ಯಾವ ರಾಸಾಯನಿಕದಿಂದ ಆಗಿದೆ, ಎಲ್ಲಿ ಬಳಸ್ತಾರೆ ಅನ್ನೋದು ಕೂಡ ಹೇಳ್ಕೊಡ್ತೀನಿ. ಓಕೆ, ಆ್ಯಂಡ್ ಇನ್ನೊಂದು ಸಿಮೆಂಟ್ ತಯಾರಿಕೆ ಆಗಿರ್ಬೋದು. ಓಕೆ, ಮತ್ತು ಇನ್ನೊಂದು ಅದಿರುಗಳ ಉದ್ಧರಣೆ. ಅದಿರುಗಳ ಉದ್ಧರಣೆ ಅಂದರೆ ಎಕ್ಸ್ಟ್ರಾಕ್ಷನ್ ಆಫ್ ಓರ್ ಅಂತ ಹೇಳಿ ಕರಿತೀವಿ. ಏನದು ಅದಿರುಗಳ ಉದ್ಧರಣೆ ಅಥವಾ ಎಕ್ಸ್ಟ್ರಾಕ್ಷನ್ ಆಫ್ ಓರ್ ಅಂತ ಹೇಳಿದ್ರೆ ನಮಗೆ ಒಂದು ಗೊತ್ತಿರಬೇಕು, ದ ಬೇಸಿಕ್ ಕಾನ್ಸೆಪ್ಟು. ನಾವು ಉಪಯೋಗಿಸುವಂಥ ಯಾವುದೇ ಲೋಹಗಳು, ಇಟ್ ಮೇ ಬಿ ಗೋಲ್ಡ್ ಆಗಿರ್ಬೋದು, ಅಥವಾ ಸಿಲ್ವರ್ ಆಗಿರ್ಬೋದು, ಅಥವಾ ಪ್ಲಾಟಿನಮ್ ಆಗಿರ್ಬೋದು, ತಾಮ್ರ ಆಗಿರ್ಬೋದು, ಯಾವುದಾರು ಆಗಿರ್ಬೋದು, ಇದು ಯಾವುದು ಕೂಡ ನಮಗೆ ಡೈರೆಕ್ಟಾಗಿ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಹೇಗೆ ಸಿಗುತ್ತೆ? ಹಾಗಾದರೆ ಇವೆಲ್ಲವೂ ಕೂಡ
ಮಣ್ಣಲ್ಲಿ ಅಥವಾ ಕೆಲವು ವಸ್ತುಗಳಲ್ಲಿ ಮಿಶ್ರಣ ಆಗಿರುತ್ತೆ, ವೇಸ್ಟೇಜ್ ಥರ ಸಿಗುತ್ತೆ ನಮಗೆ. ಓಕೆ, ಅಂಥ ವೇಸ್ಟೇಜನ್ನು ಕಂಪ್ಲೀಟಾಗಿ ಉದ್ಧರಣೆ ಮಾಡಿ, ಎಕ್ಸ್ಟ್ರಾಕ್ಷನ್ ಮಾಡಿ, ಸೆಪರೇಷನನ್ನು ಮಾಡಿ, ಕ್ಯಾಲ್ಸಿನೇಷನ್ ಮೆಥಡ್, ಸಲ್ಫನೇಷನ್ ಮೆಥಡ್ ಅಂತ ಅವುಗಳನ್ನು ಡಿಫರ್ ಮಾಡಿಬಿಟ್ಟು ಆ ಎಲ್ಲ ಕಾರ್ಬನ್ ಕಂಟೆಂಟು, ಸಲ್ಫರ್ ಕಂಟೆಂಟು, ವೇಸ್ಟ್ ಕಂಟೆಂಟ್ ಎಲ್ಲ ರಿಮೂವ್ ಮಾಡಿ ಇಷ್ಟು ದೊಡ್ಡ ಮಣ್ಣಿನ ಗುಡ್ಡೆ ಇದ್ದರೆ ಎಲ್ಲೋ ಒಂದು ಚಿಕ್ಕ ಮಿಲಿಗ್ರಾಮು ಅಥವಾ 1 ಗ್ರಾಮು ಗೋಲ್ಡ್ ಸಿಗುತ್ತೆ. ಓಕೆ, ಹಾಗಾದರೆ ದೊಡ್ಡ ಅದಿರುಗಳು, ಕಲಬೆರಕೆಗಳನ್ನು ಹೊಂದಿರತಕ್ಕಂಥ ಲೋಹಗಳ ಗುಂಪನ್ನೇ ಅದಿರುಗಳು ಅಂತ ಹೇಳ್ತೀವಿ. ಅಂಥ ಅದಿರುಗಳಿಂದ ಅಥವಾ ಓರ್ಸ್ಗಳಿಂದ ನಾವೇನು ಮಾಡ್ತೀವಿ, ಕೈಗಾರಿಕೆಗಳಲ್ಲಿ ಅಥವಾ ಗಣಿಗಾರಿಕೆಗಳು, ಮೈನಿಂಗ್ ಅಂತ ಓದ್ತೀವಲ್ವ, ಆ ಗಣಿಗಾರಿಕೆಯಲ್ಲಿ ಲೋಹಗಳನ್ನು ಎಕ್ಸ್ಟ್ರಾಕ್ಷನ್ ಮಾಡ್ತೀವಿ. ಓಕೆ, ಅದು ಕೂಡ ಇಂಡಸ್ಟ್ರಿಗೆ ಎಕ್ಸಾಂಪಲ್ ಆಗುತ್ತೆ. ಇನ್ನೊಂದು ಎಲೆಕ್ಟ್ರಾನಿಕ್ ಇಂಡಸ್ಟ್ರಿ. ಅಂದರೆ ಎಷ್ಟೊಂದು ಇಡೀ ನಮ್ಮ ಲೈಫೇ ಟೆಕ್ನಾಲಜಿ ಆಗಿಬಿಟ್ಟಿದೆ. ಟೆಕ್ನಾಲಜಿ ನೋಡಿ ಎಷ್ಟು ಮಷಿನ್ಸ್ ಯೂಸ್ ಮಾಡ್ತೀವಿ, ಸ್ಮಾರ್ಟ್ ವಾಚ್, ಲ್ಯಾಪ್ಟಾಪ್ಸ್, ಸಿಸ್ಟಮ್ಸ್, ಕ್ಯಾಮ್ರಾ, ವಾಟ್ ಎವರ್, ಅವೆಲ್ಲವೂ ಕೂಡ ಒಂದು ಟೆಕ್ನಾಲಜಿನೇ ತಾನೆ. ಸೊ ಅಲ್ಲೆಲ್ಲ ಪ್ರಿಪೇರ್ ಮಾಡೋದು ಇಂಡಸ್ಟ್ರಿ ಮತ್ತು ಫ್ಯಾಕ್ಟ್ರೀಸ್ಗಳೇ ತಾನೆ. ಹಾಗಾದರೆ ಇವುಗಳಲ್ಲೆಲ್ಲೂ ಕೂಡ ಯೂಸ್ ಮಾಡ್ತಕ್ಕಂಥದ್ದು ಕೆಮಿಕಲ್ಸೇ, ಯಾವುದಾದ್ರು ಒಂದು ರಾಸಾಯನಿಕ ವಸ್ತುವಿನಿಂದ ಆಗಿರಲೇಬೇಕು. ಅದನ್ನೇ ನಾವು ಇಂಡಸ್ಟ್ರಿಯಲ್ ಕೆಮಿಸ್ಟ್ರಿ ಅಂತ ಹೇಳ್ತೀವಿ. ಅದೇ ಥರನೇ ಇನ್ನೊಂದಿದೆ, ಭೌತಿಕ ರಸಾಯನಶಾಸ್ತ್ರ ಅಂತ ಒಂದಿದೆ ಅಲ್ವಾ. ಇನ್ನೊಂದು ಭೌತಿಕ ರಸಾಯನಶಾಸ್ತ್ರ ಅಥವಾ ಫಿಸಿಕಲ್ ಕೆಮಿಸ್ಟ್ರಿ ಅಂತ. ಫಿಸಿಕಲ್ ಅಂದರೆ ಫಿಸಿಕ್ಸ್ ಅಂತ ಹೇಳಿ ಅರ್ಥ. ಫಿಸಿಕ್ಸ್ ಅಂದ ತಕ್ಷಣ ನಮ್ಗೆ ನೆನಪಿ ಬರೋದು, ಯಪ್ಪ ಆ ಫಿಸಿಕ್ಸಲ್ಲಿ ಲಾಸು ರೂಲ್ಸು ಯಾರು ಓದ್ತಾರ ಪರಯ ಅಂತ ಅಲ್ವಾ. ಹಾಗಾದರೆ ಫಿಸಿಕಲ್ ಅಂತ ಹೇಳ್ತಿದ್ದೆ ನಮ್ಮ ಮೈಂಡಿಗೆ ಬರಬೇಕು, ಓ ನಿಯಮಗಳು, ತತ್ವಗಳು ಅಂದರೆ ಪ್ರಿನ್ಸಿಪಲ್ಸ್ಗಳು ಅಂತ. ಹಾಗಾದರೆ ಕೆಲವೊಂದಿಷ್ಟು ರೂಲ್ಸ್, ತತ್ವಗಳು ಅಂತ ಓದ್ತೀವಿ, ಪ್ರಿನ್ಸಿಪಲ್ಸ್ ಅಂತ. ತತ್ವಗಳು ಯಾವ್ದ್ಯಾವುದು, ಬಾಯ್ಸ್ ಲಾ ಅಂದರೆ ನಿಯಮಗಳು, ಓಕೆ, ನ್ಯೂಟನ್ಸ್ ಲಾ, ಐನ್ಸ್ಟೀನ್ ಲಾ, ಸಾಪೇಕ್ಷತ ಸಿದ್ಧಾಂತಗಳು ಅಲ್ವಾ. ಆಮೇಲೆ ಬಾಯ್ಸ್ ಲಾ, ಪ್ರೆಷರು, ಟೆಂಪ್ರೇಚರು, ಹಾಗೆ ಹೇಗೆ ಅಂತ ಓದ್ತಾನೆ ಹೋಗ್ತೀವಿ. ಓಕೆ, ಸೊ ಹಾಗಾದರೆ ಬಾಯ್ಸ್ ಲಾ ಆಗಿರ್ಬೋದು, ಚಾರ್ಲ್ಸ್ ಲಾ ಆಗಿರ್ಬೋದು, ಸೆಪರೇಷನ್ ಟೆಕ್ನಿಕ್, ಡಿಸ್ಟಿಲೇಷನ್ ಅಂತ ಓದ್ತೀವಿ, ಸಪ್ರೇಷನ್ ಟೆಕ್ನಿಕ್, ವಸ್ತುಗಳನ್ನು ಡಿವೈಡ್ ಮಾಡುವಂಥದ್ದು. ಓಕೆ, ಕ್ರೊಮ್ಯಾಟೋಗ್ರಫಿ ಅಂತ ಓದ್ತೀವಿ, ವಸ್ತುಗಳನ್ನು ವಿಭಜನೆ ಮಾಡ್ತಕ್ಕಂಥಕ್ಕೂ ಕೆಲವೊಂದು ನಿಯಮಗಳಿದೆ, ವಸ್ತುಗಳನ್ನು ಪ್ರಿಪೇರ್ ಮಾಡೋದಕ್ಕೂ ಕೆಲವು ನಿಯಮ ಇದೆ. ಸೊ ರೂಲ್ಸ್ಗಳನ್ನು ಫಾಲೋ ಅಪ್ ಮಾಡ್ತೀವಿ. ಇಷ್ಟೇ ರೇಷದಲ್ಲಿ ವಸ್ತುಗಳನ್ನು ಆ್ಯಡ್ ಮಾಡಬೇಕು ಅಂತಿರುತ್ತೆ, ಇಷ್ಟೇ ರೇಷದಲ್ಲಿ ವಸ್ತುಗಳನ್ನು ಸೇರಿಸ್ಬೇಕು ಅಂತಲೂ ಕೂಡ ಇರುತ್ತೆ. ಓಕೆ, ಆ ತತ್ವಗಳು, ನಿಯಮಗಳು ಮತ್ತು ಸೆಪರೇಷನ್ ಟೆಕ್ನಿಕ್ಸ್. ಹಾಗಂತ ಅಂದರೆ ಸೆಪರೇಷನ್ ಟೆಕ್ನಿಕ್ಸ್ ಅಂದರೆ ಬೇರ್ಪಡಿಸುವ ವಿಧಾನಗಳು ಅಂತ. ಇವುಗಳ ರೂಲ್ಸ್ ಮತ್ತು ರೆಗ್ಯುಲೇಷನ್ಸ್ಗಳ ಬಗ್ಗೆ, ಗ್ರಾವಿಟೇಷನಲ್ ರೂಲ್ಸ್ ಆಗಿರ್ಬೋದು, ವಾಟ್ ಎವರ್, ಇವುಗಳ ಬಗ್ಗೆ ಕೆಮಿಸ್ಟ್ರಿಯಿಂದ ಅಪ್ಲೈ ಆಗ್ತಕ್ಕಂಥ ಅಣುಗಳ ರಚನೆ ಆಗಿರ್ಬೋದು, ಪ್ರೆಸರ್ ಆಗಿರ್ಬೋದು, ಇವುಗಳ ಬಗ್ಗೆ ಸ್ಟಡಿ ಮಾಡೋದಕ್ಕೆ ನಾವೇನಂತ ಕರಿತೀವಿ, ಭೌತಿಕ ರಸಾಯನಶಾಸ್ತ್ರ ಅಂತ. ಹಾಗೆ ನಮಗೆ ಒಂದು ಗೊತ್ತಿರಬೇಕು, ದ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿನಲ್ಲಿ ಕೆಮಿಸ್ಟ್ರಿ ಪಿತಾಮಹರು ಯಾರಿದ್ದಾರೆ, ಕೆಮಿಸ್ಟ್ರಿ ಬ್ರಾಂಚಸ್ಗಳನ್ನು ಎಷ್ಟು ಭಾಗ ಡಿವೈಡ್ ಮಾಡಿದ್ದೀವಿ ಅಂತ. ಸೊ ಕೆಮಿಸ್ಟ್ರಿಲಿ ಇಂಪಾರ್ಟೆಂಟಾಗಿ 6 ಫಾಲೋಅಪ್ಸ್ಗಳು ಮಾಡ್ತಾ ಇದ್ದೀವಿ ನಾವು, ಪೋರ್ಷನ್ಸ್ಗಳನ್ನು. ಒಂದು ನಿರವಯವ ರಸಾಯನಶಾಸ್ತ್ರ, ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಸಾವಯವ ರಸಾಯನಶಾಸ್ತ್ರ, ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಭೌತಿಕ ರಸಾಯನಶಾಸ್ತ್ರ, ಫಿಸಿಕಲ್ ಕೆಮಿಸ್ಟ್ರಿ, ಆ್ಯಸ್ ವೆಲ್ ಆಸ್ ಇನ್ನೊಂದು ಇಂಡಸ್ಟ್ರಿಯಲ್ ಕೆಮಿಸ್ಟ್ರಿ, ಕೈಗಾರಿಕಾ ರಸಾಯನಶಾಸ್ತ್ರ, ಜೈವಿಕ ರಸಾಯನಶಾಸ್ತ್ರ, ಇನ್ನೊಂದು ಬಯೋಲಾಜಿಕಲ್ ಕೆಮಿಸ್ಟ್ರಿ. ಓಕೆ, ಸೊ ಇನ್ನೊಂದು ಏನಪ್ಪ ಅಂದರೆ ಅನಾಲಿಟಿಕಲ್ ಕೆಮಿಸ್ಟ್ರಿ ಕೂಡ. ಈ ಥರ 6 ಪೋರ್ಷನ್ಸ್ ಆಗಿ ನಾವು ಡಿವೈಡ್ ಮಾಡ್ಕೊಂಡು ಓದ್ತಾ ಹೋಗ್ತೀವಿ. ಓಕೆ, ಇವೆಲ್ಲನೂ ಕೂಡ ಕೆಮಿಸ್ಟ್ರಿಗೆ ಬೇಸಿಕ್. ಓಕೆ, ಸರಿ. ಹಾಗಾದರೆ ಇದುವರೆಗೂ ನಾವೇನು ಮಾಡಿದ್ವಿ, ಕೆಮಿಸ್ಟ್ರಿದು ಮೂಲ ಪರಿಕಲ್ಪನೆಗಳ ಬಗ್ಗೆ ಸ್ಟಡಿ ಮಾಡ್ತಾ ಹೋದ್ವಿ. ಓಕೆ, ಈಗ ಒಂದು ಸ್ವಲ್ಪ ಬೇಸಿಕ್ ಕಾನ್ಸೆಪ್ಟ್ಸ್ಗಳನ್ನು ಹೇಳ್ತಾ ಹೋಗ್ತೀನಿ. ಹಾಗಾದರೆ ರಸಾಯನಶಾಸ್ತ್ರ ಅಂತ ಹೇಳ್ತಿದ್ರಲ್ಲ, ನನಗೆ ಬೇಸಿಕ್ಕನ್ನು ಹೇಳಿ ಅಂತ. ನಾವು ಯಾವಾಗಲೂ ಕೂಡ ರಾಸಾಯನಿಕ ಜ್ಞಾನದಲ್ಲಿ ಅಥವಾ ರಸಾಯನಶಾಸ್ತ್ರದಲ್ಲಿ ಹೆಚ್ಚು ಯೂಸ್ ಮಾಡುವಂಥ ಪದ
ದ್ರಾವಣ, ಸಲ್ಯೂಷನ್ ಈ ಥರ ಪದಗಳನ್ನು ಯೂಸ್ ಮಾಡ್ತೀವಿ. ಓಕೆ, ಹಾಗಾದರೆ ನಾವು ಕೆಮಿಕಲ್ ಸಕ್ಕರೆ ನೀರು ಕುಡಿತೀವಿ, ಕೆಮಿಕಲಾ ಅಂದರೆ ದಟ್ ಈಸ್ ಆಲ್ಸೋ ಕೆಮಿಕಲ್. ಹೇಗೆ? ತುಂಬ ಬೇಸಿಕ್ ಕಾನ್ಸೆಪ್ಟ್ಸು. ನಾವು ಯಾವಾಗಲೂ ಕೂಡ ಲ್ಯಾಬಲ್ಲಿ, ಕೆಮಿಸ್ಟ್ರಿ ಅಂದರೆ ನಮಗೆ ನೆನಪಾಗುವಂಥದ್ದು ಲ್ಯಾಬ್ ಅಥವಾ ಪ್ರಯೋಗಾಲಯ. ಇದನ್ನು ಕೂಡ ನೆನಪಿರಲಿ. ಇಡೀ ನಮ್ಮ ಭಾರತದಲ್ಲಿ ಪ್ರಯೋಗ ಶಾಸ್ತ್ರ ಅಥವಾ ಪ್ರಯೋಗಾಲಯವನ್ನು ಪ್ರಾರಂಭಿಸಿದ ಮೊದಲ ವ್ಯಕ್ತಿ ಯಾರು ಅಂತ ಕೇಳ್ತಾರೆ. ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ನೋಡಿ. ಭಾರತದಲ್ಲಿ ಪ್ರಯೋಗಾಲಯದ ಪಿತಾಮಹ ಯಾರು ಅಂತ ಕೇಳ್ತಾರೆ. ಫಾದರ್ ಆಫ್ ಪ್ರಾಕ್ಟಿಕಲ್ ಅಂತ ಕೇಳಿದ್ರೆ ಯಾರನ್ನ ಹೇಳ್ಬೇಕು ನಾವು? ಸಿಕ್ಕಾಪಟ್ಟೆ ಸಲ ಎಕ್ಸಾಮಲ್ಲಿ ಕ್ವಶನ್ಸ್ ಆಗಿದೆ. ಪ್ರಾಕ್ಟಿಕಲ್ ಲ್ಯಾಬ್ ಅಥವಾ ಇಂಡಿಯಾದಲ್ಲಿ ಮೊದಲನೇ ಬಾರಿಗೆ ಲ್ಯಾಬನ್ನು ಪ್ರಿಪೇರ್ ಮಾಡಿದ್ರು, ಲ್ಯಾಬನ್ನು ಕೊಟ್ಟಂಥ ವಿಜ್ಞಾನಿ ಬೇರೆ ಯಾರೂ ಅಲ್ಲ, ಶಾಂತಿ ಸ್ವರೂಪ್ ಭಟ್ನಾಗರ್ ಅಂತ. ಸಿಕ್ಕಾಪಟ್ಟೆ ಸಲ ಕೇಳಿದ್ದಾರೆ ಇದನ್ನು, ಶಾಂತಿ ಸ್ವರೂಪ್ ಭಟ್ನಾಗರ್. ಇವನ್ ಇವರ ಹೆಸರಲ್ಲಿ ಪ್ರತಿ ವರ್ಷ 7 ಕ್ಷೇತ್ರದಲ್ಲಿ 14 ಜನಕ್ಕೆ ಪ್ರಶಸ್ತಿನೂ ಕೊಡ್ತಾರೆ. CSIR ಅವರು, CSIR ಸಂಸ್ಥೆಯಿಂದ ಪ್ರತಿ ವರ್ಷ 7 ಸಬ್ಜೆಕ್ಟ್ಸ್ಗಳಲ್ಲಿ ಅಂದರೆ ಸೈನ್ಸ್ಗೆ ಸಂಬಂಧಪಟ್ಟಂತೆ 7 ವಿಭಾಗಗಳಲ್ಲಿ 14 ಜನಕ್ಕೆ ಪ್ರತಿ ವರ್ಷನೂ ಕೂಡ ಏನು ಮಾಡ್ತಾರೆ ಅಂದರೆ ಪ್ರಶಸ್ತಿನ ನೀಡ್ತಾ ಬರ್ತಾರೆ. ಆ ಪ್ರಶಸ್ತಿ ಸ್ವೀಕಾರ ಮಾಡೋರು ಆಲ್ಮೋಸ್ಟ್ ಆಲ್ IIT ವಿಜ್ಞಾನಿಗಳೇ ಆಗಿರ್ತಾರೆ. ಓಕೆ, ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಇವನ್ ನಿಮ್ಮ KS, PC, PSI ಅಂತ ಡಿಫ್ರೆನ್ಸಿಯೇಷನ್ಸ್ ಇಲ್ಲ. ಎಲ್ಲ ಎಕ್ಸಾಮಲ್ಲೂ ಕೂಡ ಜನರಲ್ ಆಗಿ ಕೇಳುವಂಥ ಪ್ರಶ್ನೆ ಇದು. ಶಾಂತಿ ಸ್ವರೂಪ್ ಭಟ್ನಾಗರ್ ಮೊದಲ ಬಾರಿಗೆ ಭಾರತ ಅಥವಾ ಇಂಡಿಯಾದಲ್ಲಿ ಪ್ರಯೋಗಾಲಯಗಳನ್ನು ಪ್ರಾರಂಭಿಸಿದ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಶಾಂತಿ ಸ್ವರೂಪ್ ಭಟ್ನಾಗರ್ ಅನ್ನುವಂಥ ವಿಜ್ಞಾನಿ. ಓಕೆ, ಯಾವ ಕಂಪನಿಯಿಂದ ಕೊಡ್ತಾ ಬಂದಿದ್ದಾರೆ? 1958ಇಂದನೂ ಈ ಹೆಸರಿನಿಂದ ಪ್ರಶಸ್ತಿ ಕೊಡ್ತಾ ಬಂದಿದ್ದಾರೆ. ಯಾರು? CSIR, ಕೌನ್ಸಿಲ್ ಆಫ್ ಸೈಂಟಿಫಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಅಂತ. CSIRನ ಫುಲ್ ಫಾರ್ಮ್ ಗೊತ್ತಿರಲಿ, ಕೌನ್ಸಿಲ್ ಆಫ್ ಸೈಂಟಿಫಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಸರ್ಚ್. ಸೈಂಟಿಫಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಭಾಳ ಸಲ ಕೇಳಿರುವಂಥ ಪ್ರಶ್ನೆ. ಅಟ್ಲೀಸ್ಟ್ CSIR ಮೇಲಾರ ಜನರಲ್ ಕ್ವಶನ್ಸ್ ಇದ್ದೇ ಇರುತ್ತೆ. ಪ್ರತಿ ವರ್ಷ 14 ಜನ ಕೊಡ್ತಾರೆ. ಆಲ್ಮೋಸ್ಟ್ ಅವರೆಲ್ಲರೂ ಕೂಡ ಯಾವ ಪ್ರೊಫೆಸರ್ಸ್ಗಳಾಗಿರ್ತಾರೆ? IIT ಪ್ರೊಫೆಸರ್ಸ್ಗಳೇ ಆಗಿರ್ತಾರೆ. ಓಕೆ, ದೆನ್ ಸೊ ಸಿಂಪಲ್ ಕಾನ್ಸೆಪ್ಟ್ ಹೇಳ್ತಾ ಇದ್ದೆ. ಬೇಸಿಕ್ ಕಾನ್ಸೆಪ್ಟ್ ಆಫ್ ದ ಕೆಮಿಸ್ಟ್ರಿ, ದ್ರಾವಣ ಅಂತ ಒಂದು ಪದವನ್ನು ಓದ್ತೀವಿ ಅಂತ. ದ್ರಾವಣ ಅಥವಾ ಸೊಲ್ಯೂಷನ್ಸ್ ಅನ್ನುವಂಥ ಒಂದು ಪದವನ್ನು ಓದ್ತೀವಿ. ದ್ರಾವಣ ಅಥವಾ ಸೊಲ್ಯೂಷನ್. ಏನು ದ್ರಾವಣ ಅಥವಾ ಸೊಲ್ಯೂಷನ್ಸ್ ಅಂತ ಹೇಳಿದ್ರೆ, ಸೊ ದ್ರಾವಣ ಇನ್ ದ ಸೆನ್ಸು ನಮಗೆ ಇಂಪಾರ್ಟೆಂಟಾಗಿ 2 ಪದಗಳು ನೆನಪಿರಬೇಕು. ಸಲ್ಯೂಟ್. ಸಲ್ಯೂಟ್ ಅಂತ ಹೇಳಿದ್ರೆ, ಈಗ ಯಾವ ವಸ್ತು ಕರಗುವ ಗುಣವನ್ನು ಹೊಂದಿರುತ್ತೋ ಅಂಥ ವಸ್ತುಗಳಿಗೆ ಸಲ್ಯೂಟ್ ಅಂತೀವಿ. ಕನ್ನಡದಲ್ಲಿ ದ್ರವ್ಯ ಅಂತ ಹೇಳ್ತೀವಿ. ಓಕೆ, ಈ ದ್ರವ್ಯಗಳು ಘನ ಸ್ಥಿತಿಯಲ್ಲಾದರೂ ಇರ್ಬೋದು, ದ್ರವ ಸ್ಥಿತಿಯಲ್ಲಾಗಿರೋ ಇರ್ಬೋದು, ಅನಿಲ ಸ್ಥಿತಿನಲ್ಲಾದರೂ ಇರ್ಬೋದು. ದ್ರವ್ಯಗಳು ಯಾವ ಸ್ಟೇಜಲ್ಲಾದ್ರೂ ಇರ್ಬೋದು. ಒಂದು ಸಾಲಿಡ್ ಸ್ಟೇಟಲ್ಲಾದರೂ ಇರ್ಬೋದು, ಇನ್ನೊಂದು ಲಿಕ್ವಿಡ್ ಅಂದರೆ ದ್ರವ ಸ್ಥಿತಿಯಲ್ಲಾದರೂ ಇರ್ಬೋದು, ಇನ್ನೊಂದು ಅನಿಲ ಸ್ಥಿತಿಯಲ್ಲಾದರೂ ಇರ್ಬೋದು. ಓಕೆ, ಫಾರ್ ಎಕ್ಸಾಂಪಲ್ ಈಗ ಘನ ಸ್ಥಿತಿಯಲ್ಲಿರ್ತಕ್ಕಂಥದ್ದು ನಾನು ತಗೋತೀನಿ. ಸಾಲ್ಟ್ ಒಂದು ಎಕ್ಸಾಂಪಲ್, ಶುಗರ್ ಒಂದು ಎಕ್ಸಾಂಪಲ್. ಓಕೆ, ಇವೆರಡು ಯಾವ ಸ್ಟೇಜಲ್ಲಿದೆ? ಘನ ಸ್ಥಿತಿಯಲ್ಲಿದೆ. ರೈಟ್. ಅದೇ ಥರನೇ ಈಗ ದ್ರವ ಸ್ಥಿತಿಯಲ್ಲಿರ್ತಕ್ಕಂಥ ಒಂದು ಸಲ್ಯೂಟು ಯಾವುದು ಅಂತ ಕೇಳಿದ್ರೆ, ದ್ರವಕ್ಕೆ ಒಂದು ಎಕ್ಸಾಂಪಲ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್. ಹೈಡ್ರೋಕ್ಲೋರಿಕ್ ಆ್ಯಸಿಡನ್ನು HCl ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಹೈಡ್ರೋಜನ್ ಮತ್ತು ಕ್ಲೋರಿನ್ನ ಸಂಯೋಜನೆ HCl. ಇನ್ನೊಂದು ದ ಕಿಂಗ್ ಆಫ್ ಆ್ಯಸಿಡ್ ಅಂತ ಕರೆಸ್ಕೊಳ್ಳೋ ಅಂಥ H2SO4 ಅಂತ. ಇವೆರಡೂ ಕೂಡ ನಮಗೆ ಲ್ಯಾಬಲ್ಲಿ ಲಿಕ್ವಿಡ್ ಸ್ಟೇಟಲ್ಲಿ ಸಿಗುತ್ತೆ. ದ್ರವ ರೂಪದಲ್ಲಿ ಸಿಗ್ತಕ್ಕಂಥ ಕಾನ್ಸಂಟ್ರೇಟೆಡ್ ಮತ್ತು ಡೈಲ್ಯೂಟ್ ಎರಡೂ ಥರ ಸಿಗ್ತಕ್ಕಂಥ ಆ್ಯಸಿಡ್ಗಳು. ಆ್ಯಂಡ್ ಇನ್ನೊಂದು ಅನಿಲ ರೂಪದಲ್ಲಿ. ಅನಿಲ ರೂಪದಲ್ಲಿ ಅಂದರೆ ಇಟ್ ಮೇ ಬಿ ಅದು ಗ್ಯಾಸಸ್ ಯಾವುದಾರು ಆಗಿರ್ಬೋದು, ಆಕ್ಸಿಜನ್ ಆಗಿರ್ಬೋದು ಅಥವಾ ಹೈಡ್ರೋಜನ್ ಆಗಿರ್ಬೋದು. ಓಕೆ, ಹಾಗಾದರೆ ಯಾವ ವಸ್ತು ಕರಗುವ ಗುಣ ಹೊಂದಿರುತ್ತೋ, ಅಂಥ ವಸ್ತುಗಳನ್ನು ದ್ರವ್ಯ ಅಥವಾ ಸಲ್ಯೂಟ್ ಅಂತ ಹೇಳ್ತಾರೆ. ಸೊ ಅದೇ ಥರನೇ ಯಾವ ವಸ್ತು ಕರಗಿಸಿಕೊಳ್ಳುವ ಗುಣ,
ಕರಗಿಸಿಕೊಳ್ತಕ್ಕಂಥ ಗುಣವನ್ನು ಹೊಂದಿರುತ್ತೋ ಅವನ್ನ ಸಾಲ್ವೆಂಟ್ ಅಂತಾರೆ. ಅಂದರೆ ಕನ್ನಡದಲ್ಲಿ ದ್ರಾವಕ ಅಂತ ಹೇಳ್ತಾರೆ. ನಮ್ಮೊಂದು ಜನರಲ್ ಎಕ್ಸಾಂಪಲ್ ಕೊಡಿ ಅಂತ ಹೇಳಿದ್ರೆ, ಇಲ್ಲಿ ಹೇಗೆ ಸಲ್ಯೂಟ್ಗೆ ಸಾಲಿಡ್, ಲಿಕ್ವಿಡ್, ಗೇಷಿಯಸ್ ಸ್ಟೇಟಿಗಿರೋಂಥ ಎಕ್ಸಾಂಪಲ್ ಕೊಟ್ವೋ ಹಾಗೇನೆ ಸೊ ಒಂದು ಫೇಮಸ್ ಇದೆ, ಯೂನಿವರ್ಸಲ್ ಸಾಲ್ವೆಂಟ್ ಅಂತ ಒಂದಿದೆ. ಯೂನಿವರ್ಸಲ್ ಸಾಲ್ವೆಂಟ್ ಅಂತ ಕರೆಯೋದು ಯಾರನ್ನ, ಅಥವಾ ಸಾರ್ವತ್ರಿಕ ದ್ರಾವಕ ಅಂತ ಹೇಳಿ ಯಾರನ್ನು ಕರೀತಾರೆ ಅಂತ ಹೇಳಿದ್ರೆ ನೀರು. ಇದು ಗೊತ್ತಿರಬೇಕು ನಮಗೆ. ಯೂನಿವರ್ಸಲ್ ಸಾಲ್ವೆಂಟ್ ಅಂತ ಯಾರನ್ನು ಕರೀತಾರೆ, ಕಂಬಸ್ಟಿಬಲ್ ಗ್ಯಾಸ್ ಅಂತ ಯಾರಂಗೆ ಕರೀತಾರೆ, ಕಂಬಸ್ಟಿಬಲ್ ಮಟೀರಿಯಲ್ ಅಂತ ಯಾರಂಗೆ ಕರೀತಾರೆ ಅಂತ. ಓಕೆ, ಸೊ ನೀರನ್ನು ನಾವು ಸಾರ್ವತ್ರಿಕ ದ್ರಾವಕ ಅಂತ ಕರಿತೀವಿ. ಸಾರ್ವತ್ರಿಕ ದ್ರಾವಕ ಅಂದರೆ ತನ್ನಲ್ಲಿ ಎಲ್ಲವನ್ನೂ ಕರಗಿಸಿಕೊಳ್ಳುವ ಗುಣವನ್ನು ಹೊಂದಿದೆ ಅಂತ. ಸೊ ಸಲ್ಯೂಟ್ ಅಂದರೆ ಯಾವುದು ಡಿಸಾಲ್ವ್ ಆಗುತ್ತೋ ಆ ವಸ್ತುವನ್ನು ಅಥವಾ ಕರಗೋಗೋ ವಸ್ತುವನ್ನು ಸಲ್ಯೂಟ್ ಅಥವಾ ದ್ರವ್ಯ ಅಂತೀವಿ. ಯಾವ ವಸ್ತು ಕರಗಿಸಿಕೊಳ್ಳುವ ಗುಣ ಹೊಂದಿರುತ್ತೋ ಅದನ್ನು ದ್ರಾವಕ ಅಥವಾ ಸಾಲ್ವೆಂಟ್ ಅಂತೀವಿ. ಸೊ ಎರಡನ್ನೂ ಸೇರಿಸಿದ್ರೆ ನಾವು ಸಲ್ಯೂಷನ್ ಅಥವಾ ದ್ರಾವಣ ಅಂತ ಕರಿತೀವಿ. ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ. ಸೊ ಸಕ್ಕರೆ ಅಥವಾ ಸಾಲ್ಟ್, ಉಪ್ಪು ಅಥವಾ ಸಕ್ಕರೆ, ಓಕೆ, ಇವೆರಡೂ ಕೂಡ ಕರಗುವ ಗುಣವನ್ನು ಹೊಂದಿದೆ. ಆಬ್ವಿಯಸ್ಲಿ ಉಪ್ಪನ್ನು ನೀರಿಗೆ ಹಾಕಿದ್ರೆ ಕರಗತ್ತೆ, ಸಕ್ಕರೆನ ನೀರಿಗೆ ಹಾಕಿದ್ರೆ ಕರಗತ್ತೆ. ಹಾಗಾದರೆ ಇವೆರಡೂ ಕೂಡ ಕರಗುವ ಗುಣವನ್ನು ಹೊಂದಿದೆ, ಘನ ಸ್ಥಿತಿಯಲ್ಲಿದೆ, ಇವ್ರನ್ನ ಸಲ್ಯೂಟ್ ಅಂತ ಹೇಳ್ಬೋದು. ಓಕೆ, ಅದೇ ಥರ ನೀರಿಗೆ ಹಾಕ್ತೀನಿ, ನೀರು ಅನ್ನೋದು ನಮ್ಗೆ ಗೊತ್ತಿದೆ ಸಾಲ್ವೆಂಟ್ ಅಥವಾ ದ್ರಾವಕ ಅಂತ. ಸೊ ಎರಡೂ ಸೇರಿಕೊಂಡ್ರೆ ಉಪ್ಪು ನೀರು ಆಗಬೇಕು, ಉಪ್ಪಿನ ದ್ರಾವಣ ಆಗಬೇಕು, ಇಲ್ಲ ಸಕ್ಕರೆಯ ದ್ರಾವಣ ಆಗಬೇಕು. ಓಕೆ, ಹಾಗಾದರೆ ಸಲ್ಯೂಷನ್ ಅಂದರೆ ಮೀನಿಂಗ್ ಏನು ಅಂತ ಕೇಳಿದ್ರೆ, ಸಲ್ಯೂಷನ್ ಅಂತ ಅಂದರೆ ಕರಗುವ ವಸ್ತು ಮತ್ತು ಕರಗಿಸಿಕೊಳ್ಳುವ ವಸ್ತುಗಳ ಸಮ್ಮಿಲನ. ದ್ರವ್ಯ ಪ್ಲಸ್ ದ್ರಾವಕ, ಕರಗುವ ವಸ್ತು ಕರಗಿಸಿಕೊಳ್ಳುವ ವಸ್ತುಗಳ ಸಂಯೋಜನೆಯನ್ನು ನಾವು ಸಲ್ಯೂಷನ್ ಅಥವಾ ದ್ರಾವಣ ಅಂತ ಕರಿತೀವಿ. ಓಕೆ, ಇದು ಬೇಸಿಕಲ್ಲಿ ಬೇಸಿಕ್. ಯಾಕಂದರೆ ಯಾವುದೇ ಎಕ್ಸ್ಪೆರಿಮೆಂಟ್ಸನ್ನು ಮಾಡೋದಕ್ಕೆ ಹೋದ್ರೂ ಕೂಡ, ಯಾವುದೇ ಕೆಮಿಕಲ್ಸನ್ನು ಓರಿಯೆಂಟಾಗಿ ತೊಗೊಂಡ್ರೂ ಕೂಡ ನಾವೇನು ಮಾಡ್ತೀವಿ ಅಂತೀರ, ಯೂಶ್ವಲ್ ಆಗಿ ಸೊಲ್ಯೂಷನನ್ನು ಪ್ರಿಪೇರ್ ಮಾಡ್ಕೋತೀವಿ. ಓಕೆ, ಹಾಂ, ಸೊ ಈಗ ಸೊಲ್ಯೂಷನ್ಸನ್ನ ಪ್ರಿಪೇರ್ ಮಾಡ್ತೀರಾ, ಓಕೆ, ಸರಿ, ಆ ಸೊಲ್ಯೂಷನ್ ಕಾನ್ಸಂಟ್ರೇಟೆಡಾ ಅಥವಾ ಡೈಲ್ಯೂಟಾ ಅಂತ ಹೆಂಗೆ ಐಡೆಂಟಿಫೈ ಮಾಡೋದು ಅಂತ. ಓಕೆ, ಇದಕ್ಕೊಂದು ಸಿಂಪಲ್ ಆಗಿರುವಂಥ ನಾಲೆಡ್ಜನ್ನು ಹೇಳ್ತೀನಿ ನೋಡಿ. ಇನ್ ಕೇಸ್ ನಾವು ಯಾವ್ದಾದ್ರು ಒಂದು ಲ್ಯಾಬಲ್ಲಿ ಒಂದು ಫ್ಲಾಸ್ಕ್ ತೊಗೊಂಡಿದ್ದೀವಿ ಅಂತ ಅಂದ್ಕೊಳ್ಳಿ. ಓಕೆ, ಈ ಫ್ಲಾಸ್ಕಲ್ಲಿ ಕನಿಷ್ಠ ಅಂದರೂ ಸ್ವಲ್ಪ ಒಂದು 5 ml ಏನನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಹೈಡ್ರೋಕ್ಲೋರಿಕ್ ಆ್ಯಸಿಡನ್ನು ಹಾಕ್ತಾ ಇದ್ದೀನಿ, ಜಸ್ಟ್ 5 ml. ಸೊ ಇದಕ್ಕೆ ಇದು ಪೂರ್ತಿಯಾಗಿ ಓಕೆ, ಸೊ ಇಷ್ಟಕ್ಕೂ ಕೂಡ ನಾನು 95 ml ಏನನ್ನು ಹಾಕ್ತಾ ಇದ್ದೀನಿ ಅಂದರೆ ವಾಟರ್, ನೀರನ್ನು ಹಾಕ್ತಾ ಇದ್ದೀನಿ ಅಂತ ಅಂದ್ಕೊಳ್ಳಿ. ಓಕೆ, ಹಾಗಾದರೆ ಜಸ್ಟ್ 5 mlಗೆ HCl, 95 ml ಬಂದುಬಿಟ್ಟು ವಾಟರ್, ಇವೆರಡನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಹಾಗಾದರೆ ಇದು ಕಾನ್ಸಂಟ್ರೇಟೆಡ್ ಡೈಲ್ಯೂಟಾ ಅಂತ ಕೇಳಿದ್ರೆ ಇಟ್ಸ್ ಆಬ್ವಿಯಸ್ಲಿ ಡೈಲ್ಯೂಟ್. ವೈ? ಯಾಕಂತ ಹೇಳಿದ್ರೆ ನಾವು ತಗೊಂಡಿರ್ತಕ್ಕಂಥ ಒಂದು ವಸ್ತು ಆ್ಯಸಿಡ್ ಆಗಿದೆ, ಹೌದಾ? ಈ ಆ್ಯಸಿಡ್ನ ಪ್ರಮಾಣ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಅದನ್ನು ನಾವು ಕಾನ್ಸಂಟ್ರೇಟೆಡ್ ಅಂತ ಕರಿತೀವಿ, ಪ್ರಬಲ ವಸ್ತು ಅಂತ ಹೇಳಿ ಅರ್ಥ. ಕಾನ್ಸಂಟ್ರೇಷನ್ ಹೆಚ್ಚಾಗಿದೆ ಅಥವಾ ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ ಅಂತ ಕರಿತೀವಿ, ಅಂದರೆ ಪ್ರಬಲವಾದ ದ್ರಾವಣ ಅಂತ. ಅದೇ ಇನ್ ಕೇಸ್ ಏನಾದರೂ ಇದೇ ಉಲ್ಟಾ ಆಯಿತು ಅಂತ ಅಂದ್ಕೊಳ್ಳಿ, ಜಸ್ಟ್ ಒಂದು 75% ಆಫ್ HCl ಅನ್ನು ತಗೊಂಡಿದ್ದೀನಿ, ಅಂದರೆ 75% ml ಅನ್ನು HCl ತಗೊಂಡಿದ್ದೀನಿ, ಜಸ್ಟ್ ಒಂದು 25 ml ಅನ್ನು ನೀರು ತಗೊಂಡಿದ್ದೀನಿ ಅಂತ ಅಂದ್ಕೊಳ್ಳಿ. ಆಗ HCl ಏನಾಗಿರುತ್ತೆ ಅಂತ ಕೇಳಿದ್ರೆ ಕಾನ್ಸಂಟ್ರೇಟೆಡ್ ಹೆಚ್ಚಾಗಿರುತ್ತೆ. ಸೊ ಇದರ ಕಾನ್ಸಂಟ್ರೇಟೆಡ್ ಅಂತ ಕರಿತೀವಿ. ಇಲ್ಲಿ ಪರ್ಸೆಂಟೇಜ್ ಕಮ್ಮಿ ಇರೋದ್ರಿಂದ ಇದನ್ನ ಲೋ ಕಾನ್ಸಂಟ್ರೇಟೆಡ್, ಇದನ್ನ ಹೈ ಕಾನ್ಸಂಟ್ರೇಟೆಡ್ ಅಂತ ಕರಿಬೋದು. ಅಥವಾ ಇದನ್ನ ಇನ್ನೊಂದು ಥರನೂ ಕೂಡ ಕರಿಬೋದು, ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್, ಆ್ಯಂಡ್ ಇದನ್ನ ನಾವು ಡೈಲ್ಯೂಟ್ ಸೊಲ್ಯೂಷನ್ ಅಂತ ಕರಿತೀವಿ. ಅದೇ ಥರನೇ ನಮ್ಮ ಡೈಲಿ ಲೈಫಿಗೆ ಒಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ ನೋಡಿ. ಓಕೆ,
ಸೊ ಇವಾಗ ಏನು ಮಾಡ್ತೀವಿ ಅಂದರೆ ಒಂದು ಬೀಕರ್ ತೊಗೊಂಡಿದ್ದೀವಿ, ಅಂದರೆ ಒಂದು ಗಾಜಿನೊಂದು ವಸ್ತು ತೊಗೊಂಡಿದ್ದೀವಿ, ಇದ್ರ ಒಳಗಡೆ ಸ್ವಲ್ಪ ಸಕ್ಕರೆ ಹಾಕಿದ್ದೀನಿ ಅಂತ ಅಂದ್ಕೊಳ್ಳಿ. ಓಕೆ, ಒಂದು 100 ಗ್ರಾಮ್ ಸಕ್ಕರೆಗೆ ಕಂಪ್ಲೀಟ್ ಒಂದು 3 ಚಮ್ಗಳಷ್ಟು ಏನು ಹಾಕಿದ್ದೀನಿ, ನೀರು ಹಾಕಿದ್ದೀನಿ ಅಂತ ಅಂದ್ಕೊಳ್ಳಿ. ಸ್ವೀಟ್ನೆಸ್ ಜಾಸ್ತಿ ಆಗುತ್ತಾ ಕಮ್ಮಿ ಇರುತ್ತಾ? ಸಪ್ಪೆ ಸಪ್ಪೆ ಇದೆ ಅಂತ ಹೇಳ್ತೀವಿ. ಹಾಗಾದರೆ ಇದು ಡೈಲ್ಯೂಟ್. ಓಕೆ, ಅದೇ ಇನ್ ಕೇಸ್ ಏನಾದರೂ ಒಂದು ಅರ್ಧ kg ಸಕ್ಕರೆಗೆ ಓಕೆ ಜಸ್ಟ್ ಒಂದು ಲೋಟದಷ್ಟು ಏನು ಹಾಕಿದ್ದೀನಿ, 1 ಲೋಸ್ ಅಥವಾ 1 ಗ್ಲಾಸಷ್ಟು ನೀರು ಹಾಕಿದ್ದೀನಿ ಅಂತ ಅಂದ್ಕೊಳ್ಳಿ. ಸೊ ಸ್ವೀಟ್ನೆಸ್ಸು ಜಾಸ್ತಿ ಇದೆ, ಇದು ಕಾನ್ಸಂಟ್ರೇಟೆಡ್. ಓಕೆ, ಯಾವ ವಸ್ತುವಿನ ಕರಗುವ ವಸ್ತುವಿನ ಪ್ರಮಾಣ ಜಾಸ್ತಿ ಇತ್ತು ಅಂತ ಹೇಳಿದ್ರೆ, ಕರಗುವ ವಸ್ತುವಿನ ಪ್ರಮಾಣ ಜಾಸ್ತಿ ಇದ್ದರೆ ಕಾನ್ಸಂಟ್ರೇಟೆಡ್. ಓಕೆ, ಅದೇ ಕರಗುವ ವಸ್ತುವಿನ ಪ್ರಮಾಣ ಕಡಿಮೆ ಇದ್ದರೆ ಡೈಲ್ಯೂಟ್. ಅದೇ ಥರನೇ ಇದರಲ್ಲಿ ಏನು ಮಾಡಿದ್ದಾರೆ ಅಂತ ಕೇಳಿದ್ರೆ, ಸೊ ಸ್ಮಾಲ್ ಅಮೌಂಟ್ ಆಫ್ ಏನು ತೊಗೊಂಡಿದ್ದಾರೆ, ಕೆಲವೊಂದಿಷ್ಟು ಪಾರ್ಟಿಕಲ್ಸನ್ನು ತೊಗೊಂಡಿದ್ದಾರೆ. ಓಕೆ, ಇಲ್ಲಿ ನೀರಿನ ಪ್ರಮಾಣ ಜಾಸ್ತಿ ಇಲ್ಲ, ನೀರಿನ ಪ್ರಮಾಣ ಕಡಿಮೆ ಇದೆ, ಅದಕ್ಕೆ ಇದನ್ನು ಕಾನ್ಸಂಟ್ರೇಟೆಡ್ ಅಂತ ಹೇಳಿದ್ದಾರೆ. ಓಕೆ, ಅದೇ ಈ ಒಂದು ಬೀಕರಲ್ಲಿ ನೋಡ್ರಿ, ಇದರಲ್ಲಿ ನೀರಿನ ಪ್ರಮಾಣ ಜಾಸ್ತಿ ಇದೆ, ಪಾರ್ಟಿಕಲ್ಸ್ ನನಗೆಲ್ಲೂ ಕೂಡ ಜಾಸ್ತಿ ಕಾಣಿಸ್ತಾ ಇಲ್ಲ. ಓಕೆ, ಹಾಗಾಗಿ ಇದು ಡೈಲ್ಯೂಟೆಡ್ ಅಂತ. ಹಾಗಾದರೆ ಸೊಲ್ಯೂಷನ್ಸ್ ಅಂತ ಹೇಳಿದ್ರೆ ಸಲ್ಯೂಟ್ ಪ್ಲಸ್ ಸಾಲ್ವೆಂಟ್ ಎರಡೂ ಸೇರಿಕೊಂಡ್ರೆ ಸೊಲ್ಯೂಷನ್ಸ್ ಆಗತ್ತೆ. ಸಲ್ಯೂಟ್ನ ಪ್ರಮಾಣ ಜಾಸ್ತಿ ಇದ್ರೆ ನೋಡಿ, ಸಲ್ಯೂಟ್ ಅಥವಾ ದ್ರವ್ಯದ ಪ್ರಮಾಣ ಹೆಚ್ಚಿತ್ತು ಅಂತ ಹೇಳಿದ್ರೆ ಇದನ್ನ ನಾವೇನಂತ ಕರಿತೀವಿ ಅಂದರೆ ಪ್ರಬಲವಾದ ದ್ರಾವಣ ಅಂತ ಕರಿತೀವಿ. ಪ್ರಬಲ ದ್ರಾವಣ ಅಥವಾ ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ ಅಂತ. ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್. ಓಕೆ, ಅದೇ ಇನ್ ಕೇಸ್ ಏನಾದ್ರು ಸಲ್ಯೂಟ್, ಫಾರ್ ಎಕ್ಸಾಂಪಲ್ ಸಕ್ಕರೆ ಅಥವಾ ಯಾವುದೊಂದು ಕೆಮಿಕಲ್, ಸಲ್ಯೂಟ್ ಅಥವಾ ದ್ರವ್ಯದ ಪ್ರಮಾಣ ಇನ್ ಕೇಸ್ ಏನಾದರೂ ಕಡಿಮೆ ಇತ್ತು ಅಂತ ಹೇಳಿದ್ರೆ ಅದನ್ನು ದುರ್ಬಲ ದ್ರಾವಣ ಅಥವಾ ಡೈಲ್ಯೂಟ್ ಸೊಲ್ಯೂಷನ್ ಅಂತ ಕರಿತೀವಿ. ಈ ಥರ ಬೇಸಿಕ್ ಆಗಿ ನಾವು ಕೆಮಿಸ್ಟ್ರಿನ ತಗೊಂಡಾಗ ಯಾವಾಗಲೂ ಕೂಡ ಸೊಲ್ಯೂಷನ್ಸ್ ಅನ್ನೋದು ಒಂದು ಪಾರ್ಟ್ ಆಗುತ್ತೆ. ಹೀಗೆ ನಾವು ಕರಗುವ ದ್ರವ್ಯ ಅಂತ ಹೇಳ್ತಾ ಇದ್ದೀವಲ್ಲ, ಈ ದ್ರವ್ಯವನ್ನೇ ನಾವು ನೆಕ್ಸ್ಟ್ ಕಂಟಿನ್ಯೂಟಿಯಾಗಿ ಘನ, ದ್ರವ, ಅನಿಲ, ಪ್ಲಾಸ್ಮಾ, ಬಾಸ್ ಐನ್ಸ್ಟೀನ್ ಕಂಡೆನ್ಸೇಷನ್, ಸೂಪರ್ ಕಂಡೆನ್ಸೇಷನ್ ಅಂತ ಹೇಳ್ಬಿಟ್ಟು ಏನು ಮಾಡ್ತಾ ಹೋಗ್ತೀವಿ, ಡಿವೈಡ್ ಮಾಡ್ಕೊಳ್ತಾ ಹೋಗ್ತೀವಿ. ಓಕೆ, ಇದಿಷ್ಟು ರಸಾಯನಶಾಸ್ತ್ರದ ಹಿಸ್ಟ್ರಿ ಅಥವಾ ರಸಾಯನಶಾಸ್ತ್ರದ ಮೂಲ ಪರಿಕಲ್ಪನೆಗಳು ಅಂತ. ಸೊ ನಮ್ಮ ನೆಕ್ಸ್ಟ್ ಕ್ಲಾಸಲ್ಲಿ ಏನು ಮಾಡೋಣ ಅಂತ ಹೇಳಿದ್ರೆ, ಸೊ ನಮ್ಮ ರಸಾಯನಶಾಸ್ತ್ರದಲ್ಲಿ ಈಗೇನು ದ್ರವ್ಯ ಅಂತ ಹೇಳಿದ್ವಲ್ಲ, ಈ ದ್ರವ್ಯದಲ್ಲಿ ಎಷ್ಟು ಸ್ಥಿತಿಗಳಿದೆ, ಘನ ಅಂದರೆ ಏನು, ದ್ರವ ಅಂದರೆ ಏನು, ಅನಿಲ, ಪ್ಲಾಸ್ಮಾ, ಸೂಪರ್ ಕಂಡಕ್ಟಿವಿಟಿ ಅಂತ ಅಂದರೆ ಏನು, ಆ್ಯಂಡ್ ಇನ್ನೊಂದು ಬೋಸ್ ಐನ್ಸ್ಟೀನ್ ಕಂಡೆನ್ಸೇಷನ್ ಅಂತ ಅಂದರೆ ಏನು, ಸ್ಥಿತಿಗಳು ಹೇಗೆ ಚೇಂಜಸ್ ಆಗುತ್ತೆ, ಆ ಚೇಂಜಸ್ ಆಗೋದಕ್ಕೆ ಏನಂತ ಕರಿತೀವಿ, ಅದ್ರ ಕ್ಯಾರೆಕ್ಟರಿಸ್ಟಿಕ್ಸ್ಗಳು ಏನಿದೆ ಅಂತ ತಿಳ್ಕೊಳ್ಳೋಣ. ಆಲ್ಮೋಸ್ಟ್ ಈಗ ನಿಮಗೆ ಹಿಸ್ಟ್ರಿ ಅಥವಾ ಬೇಸಿಕ್ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್.